ಹಲೋ ಹಾಯ್ ಗುಡ್ ಆಫ್ಟರ್ನೂನ್. ಇವತ್ತು ನಾವು ನೋಡ್ತಿರುವಂಥದ್ದು ಸ್ಯಾಮ್ಸಂಗ್ ಇನ್ವರ್ಟರ್ ಡಿಚೆ ಇನ್ವರ್ಟರ್ ಟೆಕ್ನಾಲಜಿ ಡಬಲ್ ಡೋರ್ ಫ್ರಿಡ್ಜು ವಿತ್ ಕನ್ವರ್ಟಬಲ್ ಆಪ್ಷನ್ ಅಂತ ಬರುತ್ತೆ. ಸೊ ಕನ್ವರ್ಟಬಲ್ 80% ಪೀಪಲಲ್ಲಿ ಮನೆಯಲ್ಲಿ ತುಂಬ ಜನ ಇದ್ದಾಗ ಡಬಲ್ ಡೋರ್ ಕೆಪಾಸಿಟಿ ಕನ್ವರ್ಟಬಲ್ ಫ್ರೀಸರ್ನ ಯೂಸ್ ಮಾಡ್ಕೋಬೋದು. ಸೊ ಕೆಪಾಸಿಟಿ ಏನಾಗುತ್ತೆ, ಕೆಳಗಡೆ ಫ್ರಿಡ್ಜ್ ಯೂಸ್ ಮಾಡ್ತಿದ್ರೆ ಮೇಲಿರೋ ಕಂಪಾರ್ಟ್ಮೆಂಟ್ ಫ್ರೀಸರ್ ಆಗಿರೋದನ್ನ 80% ಮನೆಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ ಬೇರೆ ಟೆಕ್ನಾಲಜಿ ಫ್ರಿಡ್ಜಲ್ಲಿ. ಇದ್ರಲ್ಲಿ ನನಗೆ ಸ್ಪೇಸು ಜಾಸ್ತಿ ಬರುತ್ತೆ. 30 ಲೀಟರ್ ಕೆಪಾಸಿಟಿನ ಫ್ರೀಸರ್ ಸೆಕ್ಷನ್ನ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡಿ ಯೂಸ್ಬೋದು. ಎಕ್ಸಾಂಪಲ್ ನಿಮ್ಮ ಮನೇಲಿ ತರಕಾರಿ ಇದೆ, ಹಬ್ಬ ಇದೆ ಅಂದಾಗ ನನಗೆ ಸ್ಪೇಸ್ ಕೆಪಾಸಿಟಿ ಜಾಸ್ತಿ ಬೇಕಾಗತ್ತಲ್ಲ, ಈ ಫ್ರೀಸರ್ಸ್ ಕೆಪಾಸಿಟಿನ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡಿ 30 ಲೀಟರ್ ಕೆಪಾಸಿಟಿನ ಯೂಸ್ ಮಾಡ್ಕೊಬೋದು. ವಿತ್ ಸ್ಲೈಡ್ ಜಾಸ್ತಿ ಬರುತ್ತೆ, ಬೆಟರ್ ಕ್ವಾಲಿಟಿ ಇರುತ್ತೆ. ವಾರಂಟಿ ಅಂತ ಬಂದಾಗ ಕಂಪ್ಲೀಟ್ 1 ವರ್ಷ ಫ್ರಿಡ್ಜ್ನ ವಾರಂಟಿ, 20 ವರ್ಷ ಕಂಪ್ರೆಸರ್ ವಾರಂಟಿನ ಕೊಡ್ತಾನೆ. ಜೊತೆಗೆ ಇಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಒಂದು ಡಿಚೆ ಇನ್ವರ್ಟರ್ ಕಂಪ್ರೆಸರ್ ಮೋಟರಿಂದ ಮುಖಾಂತರ ವರ್ಕ್ ಆಗೋದ್ರಿಂದ ಬಾಳಿಕೆ ಜಾಸ್ತಿ, ಕ್ವಾಲಿಟಿನೂ ಜಾಸ್ತಿ, ಬ್ಯಾಕಪ್ನ ಜಾಸ್ತಿ ಕೊಡುತ್ತೆ. ಮೋಟರ್ ಕಂಪ್ರೆಸರ್ ಕ್ವಾಲಿಟಿ ಜಾಸ್ತಿ ಕೊಡ್ತಾನೆ ವಿತ್ 2 ಸ್ಟಾರ್ ರೇಟಿಂಗ್ ಅಂತ ಬರುತ್ತೆ. ಜೊತೆಗೆ ಫ್ರೀಸರ್ ಅಂಡ್ ಪವರ್ ಕೂಲ್ ಆಪ್ಷನ್ ಇರುತ್ತೆ. ಫ್ರೀಸರ್ ಸೆಕ್ಷನ್ ಕನ್ವರ್ಟಬಲ್ ಜೊತೆಗೆ ಪವರ್ ಕೂಲ್ ಆಪ್ಷನ್ ಕೊಡ್ತಾನೆ. ಕೆಪಾಸಿಟಿ ಜಾಸ್ತಿನೂ ಬರುತ್ತೆ. ಇದು